ಪ್ರಭು ಕ್ರಿಸ್ತರಲ್ಲಿ ಆತ್ಮೀಯ ಸಹೋದರ ಸಹೋದರಿಯರೇ, ಪಾಸ್ಕ ಕಾಲದ 3ನೆಯ ಭಾನುವಾರದಲ್ಲಿ ನಾವಿದ್ದೇವೆ. ಇಂದಿನ ವಾಚನಗಳು ಮತ್ತು ಶುಭ ಸಂದೇಶ ನೀಡುವ ಸಂದೇಶ ಬಹಳ ಸ್ಪಷ್ಟ ಮತ್ತು ಸರಳ. ಕ್ರಿಸ್ತ ಸದಾ ನಮ್ಮೊಂದಿಗಿದ್ದಾರೆ. ಎಮ್ಮಾವುಸ್ ಹಾದಿಯಲ್ಲಿ ಶಿಷ್ಯರಿಗೆ ಧೈರ್ಯ, ವಿಶ್ವಾಸ, ಆತ್ಮವಿಶ್ವಾಸ ಮೂಡಿಸಿದ ಕ್ರಿಸ್ತ ನಮ್ಮಲ್ಲೂ ಅವರ ಸಾನ್ನಿಧ್ಯ ಶಕ್ತಿಯಿಂದ, ದೇವರ ವಾಕ್ಯ ಮತ್ತು ಪರಮ ಪ್ರಸಾದದಿಂದ ಹೊಸತನ, ಚೈತನ್ಯ, ಶಕ್ತಿಯನ್ನು ತುಂಬುತ್ತಾರೆ ಎಂದು. ಪ್ರಿಯರೇ, ಇಂದು ಜಗತ್ತಿನಲ್ಲಿ ಅನೇಕರು ನಿರಾಶೆಯಿಂದ, ಗೊಂದಲದಿಂದ, ಜಿಗುಪ್ಸೆಯಿಂದ, ಭಯದಿಂದ, ಕೊರೋನಾ ವೈರಸ್ ಭಯದಿಂದ ನಡುಗಿದ್ದಾರೆ ಮತ್ತು ಈ ನೋವಿನಲ್ಲಿ, ಸಂಕಷ್ಟದಲ್ಲಿ ಜೀವನವನ್ನು ನಡೆಸುತ್ತಿದ್ದಾರೆ ಮತ್ತು ತಮಗೆ ಎದುರಾಗುವ ಹಲವು ರೀತಿಯ ಪರೀಕ್ಷೆಗಳಿಂದ, ಸವಾಲುಗಳಿಂದ ತತ್ತರಿಸಿ ಹೋಗಿದ್ದಾರೆ. ಇಂಥವರಿಗೆ ಹಿಂದಿನ ಶುಭ ಸಂದೇಶ ನೀಡುವ ಸಂದೇಶ, ಕ್ರಿಸ್ತ ಸದಾ ನಿಮ್ಮೊಂದಿಗಿದ್ದಾರೆ. ಹಾಗಾಗಿ ನಮಗೆ ಎದುರಾಗುವ ಸವಾಲುಗಳನ್ನು, ಪರೀಕ್ಷೆಗಳನ್ನು ಆಶಾದಾಯಕ ಮನೋಭಾವದಿಂದ ಎದುರಿಸೋಣ. ಈ ನಮ್ಮ ಪ್ರಯತ್ನದಲ್ಲಿ ಹತಾಶರಾಗುವುದು ನಿಶ್ಚಯ. ಈ ಎಲ್ಲ ಸಮಸ್ಯೆಗಳು, ಅಪಮಾನ, ಅಪಜಯ, ಬಿಕ್ಕಟ್ಟು ನಮ್ಮನ್ನು ಸಾಕ್ಷ್ಯ ಜೀವನಕ್ಕೆ ಕರೆ ನೀಡುತ್ತಾ ಇದೆ. ನಮ್ಮ ಜೀವನದಲ್ಲಿ ಎದುರಾಗುವ ಸಮಸ್ಯೆಗಳನ್ನು, ತೊಂದರೆಗಳನ್ನು ಆಶಾಭಾವದಿಂದ, ವಿಶ್ವಾಸದಿಂದ ಎದುರಿಸಲು ಬೇಕಾದ ಆಂತರಿಕ ಸ್ಥೈರ್ಯ ಮತ್ತು ಸ್ಥಿರತೆಗಾಗಿ ಇಂದು ನಾವು ವಿಶೇಷವಾಗಿ ಪ್ರಾರ್ಥಿಸೋಣ. ಪ್ರಿಯರೇ, ಇಂದಿನ ಮೊದಲನೇ ವಾಚನವನ್ನು ಪ್ರೇಷಿತರ ಕಾರ್ಯಕಲಾಪಗಳಿಂದ ಅಧ್ಯಾಯ 2 ನಾವು ಆಲಿಸುತ್ತೇವೆ. ಪಂಚಶತ ಮಹಾಹಬ್ಬದ ದಿನ ಪವಿತ್ರಾತ್ಮರು ಪ್ರೇಷಿತರ ಹಾಗೂ ಭಕ್ತಾದಿಗಳ ಮೇಲೆ ಇಳಿದು ಬರುತ್ತಾರೆ. ಕ್ರಿಸ್ತರ ಸಾವಿನಿಂದ ನಲುಗಿ ಹೋಗಿದ್ದ ಪೇತ್ರ ಪವಿತ್ರಾತ್ಮರ ಶಕ್ತಿಯಿಂದ ಕ್ರಿಸ್ತರ ರಕ್ಷಣಾ ಚರಿತ್ರೆಯನ್ನು ನಿರ್ಭಯವಾಗಿ ಸಾರುತ್ತಾನೆ. ಪವಿತ್ರಾತ್ಮರ ಪ್ರಭಾವವನ್ನು ಪ್ರೇಷಿತರ ನಡೆ ಮತ್ತು ನುಡಿಗಳಲ್ಲಿ ನಾವು ಗುರುತಿಸಬಹುದು. ಪವಿತ್ರಾತ್ಮರಿಂದ ಅಭ್ಯಂಗಿತರಾಗಿರುವ ನಾವು ಕೂಡ ಪ್ರಭು ಕ್ರಿಸ್ತರಿಗೆ ಸಾಕ್ಷಿಯಾಗಿ ಜೀವಿಸುವುದಕ್ಕೆ ಈ ವಾಚನ ನಮಗೆ ಕರೆ ನೀಡುತ್ತಾ ಇದೆ. ಪ್ರಿಯರೇ, ಇಂದಿನ 2ನೇ ವಾಚನವನ್ನು ಸಂತ ಪೇತ್ರರು ಬರೆದ ಪತ್ರ ಅಧ್ಯಾಯ 1 ನಾವು ಆಲಿಸುತ್ತೇವೆ. ಕ್ರೈಸ್ತ ಧರ್ಮಕ್ಕಾಗಿ, ಕ್ರಿಸ್ತನ ತತ್ವಗಳಿಗಾಗಿ ಚಿತ್ರ ಹಿಂಸೆಯನ್ನು ಅನುಭವಿಸುತ್ತಿದ್ದ ಭಕ್ತ ವಿಶ್ವಾಸಿಗಳನ್ನು ಪ್ರೋತ್ಸಾಹಿಸಿ ಅವರನ್ನು ಪವಿತ್ರ ಜೀವನಕ್ಕೆ ಕರೆ ನೀಡುವುದು ಈ ಪತ್ರದ ಉದ್ದೇಶವಾಗಿತ್ತು. ಪೇತ್ರ ನಮಗೆ ತಿಳಿಸುವುದು, ಕ್ರಿಸ್ತ ಪಕ್ಷಪಾತಿಯಲ್ಲ. ನಮ್ಮ ಕಾರ್ಯಗಳಿಗೆ ತಕ್ಕಂತೆ ನಮಗೆ ತೀರ್ಪು ನೀಡುವರು. ಹಾಗಾಗಿ ಸನ್ಮಾರ್ಗದಲ್ಲಿ ನ್ಯಾಯ ನೀತಿಯಿಂದ ಜೀವಿಸಲು ಸಂತ ಪೇತ್ರರು ಈ ಪತ್ರದ ಮೂಲಕ ನಮಗೆ ಕರೆ ನೀಡುತ್ತಾರೆ. ಪ್ರಿಯರೇ, ಇಂದಿನ ಶುಭ ಸಂದೇಶವನ್ನು ಲೂಕನ ಶುಭ ಸಂದೇಶ ಅಧ್ಯಾಯ 24 ನಾವು ಆಲಿಸುತ್ತೇವೆ. ಕ್ರಿಸ್ತನ ಸಾವಿನಿಂದ ಕಂಗೆಟ್ಟಿದ್ದ ಇಬ್ಬರು ಶಿಷ್ಯರು ಪುನಃ ತಮ್ಮ ಮನೆಗೆ ತೆರಳುವುದನ್ನು ನಾವು ಇದರಲ್ಲಿ ಕಾಣುತ್ತೇವೆ. ಅವರ ಕನಸುಗಳು ಕಮರಿ ಹೋಗಿದ್ದವು. ಕ್ರಿಸ್ತ ಅವರನ್ನು ಸಂಧಿಸುತ್ತಾರೆ. ಅವರಲ್ಲಿ ಶಕ್ತಿಯನ್ನು, ಹೊಸ ಚೈತನ್ಯವನ್ನು ತುಂಬುವುದನ್ನು ಇಂದು ನಾವು ಧ್ಯಾನಿಸೋಣ. ಎಮ್ಮಾವುಸ್ ಗ್ರಾಮವು ಜೆರುಸಲೇಮಿನಿಂದ ಸುಮಾರು 7ರಿಂದ 11 ಕಿಲೋಮೀಟರ್ ದೂರದಲ್ಲಿದೆ. ಎಮ್ಮಾವುಸ್ ಎಂದರೆ ಬೆಚ್ಚನೆಯ ಬುಗ್ಗೆಗಳು ಎಂದು ಅರ್ಥ. ಎಮ್ಮಾವುಸ್ ಘಟನೆಯು ಕ್ರಿಸ್ತನೊಂದಿಗೆ ಶಿಷ್ಯರಿಗಾದ ಒಂದು ಅತ್ಯದ್ಭುತವಾದ ಸುಂದರ ಘಟನೆ. ಈ ಇಬ್ಬರು ಶಿಷ್ಯರಲ್ಲಿ ಒಬ್ಬನು ಕ್ಲೋಫನಾದರೆ ಮತ್ತೊಬ್ಬನು ಆತನ ಸಂಗಡಿಗ ಅಥವಾ ಆತನ ಹೆಂಡತಿ ಇರಬೇಕು. ಪವಿತ್ರ ಶುಕ್ರವಾರದಂದು ತಮ್ಮ ಗುರುವಿನ ಘೋರ ಯಾತನೆ, ಕ್ರಿಸ್ತನ ಘೋರ ಯಾತನೆ, ಮರಣವನ್ನು ಕಣ್ಣಾರೆ ಕಂಡಿದ್ದ ಶಿಷ್ಯರು ಭಾರವಾದ ಹೃದಯದಿಂದ ತಮ್ಮ ಮನೆಯತ್ತ ಪ್ರಯಾಣವನ್ನು ಬೆಳೆಸುತ್ತಾರೆ. ಈ ಪ್ರಯಾಣವು ಒಂದು ನಕಾರಾತ್ಮಕವಾದ
ಪ್ರಯಾಣವಾಗಿತ್ತು. ಅವರಲ್ಲಿ ಸಂದೇಹ, ಭಯ, ದುಃಖ, ನಿರಾಶೆ, ಜಿಗುಪ್ಸೆ ಮನೆ ಮಾಡಿತ್ತು. ಈ ಪ್ರಯಾಣದಲ್ಲಿ ಎದುರಾದ ಕ್ರಿಸ್ತರನ್ನ ಅವರು ಗುರುತಿಸಲು ವಿಫಲರಾಗ್ತಾರೆ. ಕಾರಣ ಕ್ರಿಸ್ತ ಅವರ ಪಾಲಿಗೆ ದೈವಿ ಪುರುಷ, ಇಸ್ರಾಯೇಲರ ಉದ್ಧಾರಕ, ಅಂತಿಮ ದಿನದಂದು ನ್ಯಾಯ ನಿರ್ಣಯ ಮಾಡಲು ಮೇಘ ರೂಢನಾಗಿ ಬರುವವನಾಗಿದ್ದ. ದೇವರ ಸಾಮ್ರಾಜ್ಯದ ಬಗ್ಗೆ ಸ್ಪಷ್ಟ ನಿಲುವು ಇಲ್ಲದ ಈ ಶಿಷ್ಯರು ಕ್ರಿಸ್ತ ಶಿಲುಬೆಯ ಮೇಲೆ ಪ್ರಾಣವನ್ನ ಬಿಟ್ಟಾಗ ಕ್ರಿಸ್ತನಿಗಾದ ಪರಿಸ್ಥಿತಿಯನ್ನ ಕಂಡು ದಿಗ್ಭ್ರಾಂತರಾಗಿದ್ದರು. ಅವರ ಭವಿಷ್ಯದ ಕನಸುಗಳು ಛಿದ್ರವಾಗಿದ್ದವು. ಇಂತಹ ಪರಿಸ್ಥಿತಿಯಲ್ಲಿ ಕ್ರಿಸ್ತ ಶಿಷ್ಯರಿಗೆ ದರ್ಶನ ನೀಡುತ್ತಾರೆ, ಅವರೊಂದಿಗೆ ಹೆಜ್ಜೆ ಹಾಕುತ್ತಾರೆ. ಆ ಪ್ರಯಾಣದಲ್ಲಿ ತಮ್ಮ ಜನನ, ಯಾತನೆ, ಮರಣ ಮತ್ತು ಪುನರುತ್ಥಾನದ ನಿಜ ಉದ್ದೇಶವನ್ನ ಅವರಿಗೆ ಬೋಧಿಸುತ್ತಾರೆ, ಅವರಿಗೆ ಮನವರಿಕೆ ಮಾಡಿಕೊಡುತ್ತಾರೆ ಮತ್ತು ತಮ್ಮ ವಾಕ್ಯದಿಂದ, ರೊಟ್ಟಿ ಮುರಿವಿಕೆಯಿಂದ ಶಿಷ್ಯರಲ್ಲಿ ಹೊಸ ಚೈತನ್ಯ, ಹುರುಪು, ವಿಶ್ವಾಸವನ್ನ ತುಂಬುತ್ತಾರೆ. ಪ್ರಿಯರೇ, ದುಃಖದಿಂದ ನಲುಗಿ ಹೋಗಿದ್ದವರನ್ನು ಮುಖ್ಯ ಸಾಕ್ಷಿಗಳಾಗುವಂತೆ ಕ್ರಿಸ್ತ ಮಾಡುತ್ತಾರೆ. ಈ ಘಟನೆ ನಮ್ಮ ಬದುಕಿಗೆ ಒಂದು ಪ್ರೇರಣಾ ಶಕ್ತಿಯಾಗಬೇಕು. ಎಷ್ಟೋ ಬಾರಿ ನಮ್ಮ ಬದುಕಲ್ಲೂ ಯಾವುದೋ ಒಂದು ಘಟನೆ, ಒಂದೇ ಒಂದು ಸಾಲು ಅಥವಾ ಒಂದು ಮಾತು ನಮ್ಮ ಬದುಕನ್ನ ಅಥವಾ ನಮ್ಮ ಬದುಕಿನ ದಿಕ್ಕನ್ನ ಬದಲಾಯಿಸಬಹುದು. ದೇವರೊಂದಿಗಿನ ಅನಿರೀಕ್ಷಿತ ಅನುಭವ, ಆಪ್ತ ಸಂಭಾಷಣೆ ಅನೇಕರ ಬದುಕನ್ನ ಬದಲಾಯಿಸಿದ ಉದಾಹರಣೆಗಳು ಬೈಬಲ್ನಲ್ಲಿವೆ. ಅವುಗಳಲ್ಲಿ ಮುಖ್ಯವಾದವು ಅಬ್ರಹಾಮನಿಗೆ ಮಮ್ರೆ ತೋಪಿನಲ್ಲಿ ಆದ ಅನುಭವ. ಆದಿಕಾಂಡ ಅಧ್ಯಾಯ 18ರಲ್ಲಿ ನಾವು ನೋಡುತ್ತೇವೆ. ಅಬ್ರಹಾಮನಿಗೆ ಪುತ್ರನ ವಾಗ್ದಾನವಾಗುತ್ತೆ. ಮತ್ತು ಯಾಕೋಬನಿಗೆ ಬೆಥೆಲ್ನಲ್ಲಿ ಆದ ಅನುಭವ ಆದಿಕಾಂಡ 28ರಲ್ಲಿ. ಮತ್ತು ಮೋಶೆಗೆ ಪ್ರಜ್ವಲಿಸುವ ಪೊದೆಯಲ್ಲಿ ದೇವರ ಅನುಭವವಾಗುತ್ತೆ, ವಿಮೋಚನಾ ಕಾಂಡ ಅಧ್ಯಾಯ 3. ಮತ್ತು ಪೌಲನಿಗೆ ಡಮಸ್ಕಸ್ ಹಾದಿಯಲ್ಲಿ ಪ್ರೇಷಿತರ ಕಾರ್ಯಕಲಾಪ ಅಧ್ಯಾಯ 9ರಲ್ಲಿ ನಾವು ನೋಡುತ್ತೇವೆ. ಈ ಘಟನೆಗಳು ಇವರ ಬದುಕನ್ನೇ ಬದಲಾಯಿಸಿತು. ಇವರೆಲ್ಲರಿಗಿಂತ ಭಿನ್ನವಾದದ್ದು ಎಮ್ಮಾವುಸ್ ಅನುಭವ. ಅವರಿಗಾದ ಅನುಭವ ಪ್ರತಿಯೊಂದು ಬಲಿಪೂಜೆಯಲ್ಲಿ ನಮಗೂ ಆಗಬೇಕು. ಶಿಷ್ಯರಿಬ್ಬರು ಕ್ರಿಸ್ತನನ್ನ ತಂಗಲು ಸ್ವಾಗತಿಸಿದಂತೆ ನಾವು ಕೂಡ ಇಂದು ಪ್ರಭುವನ್ನ ನಮ್ಮ ಮನಗಳಿಗೆ, ನಮ್ಮ ಮನೆಗಳಿಗೆ ಸ್ವಾಗತಿಸಬೇಕು. ದೇವರ ವಾಕ್ಯ ಮತ್ತು ರೊಟ್ಟಿ ಮುರಿವಿಕೆಯಲ್ಲಿ ಕ್ರಿಸ್ತನನ್ನ ಗುರುತಿಸಬೇಕು. ಹಿಂದೂ ಹಾದಿಯಲ್ಲಿ ನಡೆದು ಹೋಗಬೇಕಾದ್ರೆ ಆ ಶಿಷ್ಯರು ಯೇಸುವಿನ ವಾಕ್ಯವನ್ನ ಕೇಳಬೇಕಾದ್ರೆ ಅವರ ಹೃದಯಗಳು ಕುತೂಹಲದಿಂದ ಕುದಿಯುತ್ತಾ ಇತ್ತು. ಅದೇ ರೀತಿ ಪ್ರತಿ ಬಾರಿ ನಾವು ಬೈಬಲನ್ನು ಓದುವಾಗ, ದೇವರ ವಾಕ್ಯವನ್ನು ಆಲಿಸುವಾಗ ನಮ್ಮ ಹೃದಯಗಳು ಕೂಡ ಕುತೂಹಲದಿಂದ ಕುದಿಯಬೇಕು. ಪ್ರಿಯರೇ, ದೇವರ ವಾಕ್ಯ ಮತ್ತು ಮುಖ್ಯವಾಗಿ ರೊಟ್ಟಿ ಮುರಿವಿಕೆಯಲ್ಲಿ ನಾವು ಪ್ರಭುವನ್ನು ಗುರುತಿಸಬೇಕು. ದ್ವಿತೀಯ ವ್ಯಾಟಿಕನ್ ದೇಯಿ ವರ್ಬೂಮ್ 21 ನಮಗೆ ಹೇಳುತ್ತೆ. ಮತ್ತು ಜಗದ್ಗುರು ಬೆನೆಡಿಕ್ಟರ ಪ್ರೇಷಿತ ಪತ್ರ ವರ್ಬುಮ್ ದೋಮಿನಿ ಬೋಧಿಸುವುದೇನೆಂದರೆ, ಪರಮಪ್ರಸಾದದಲ್ಲಿ ಕ್ರಿಸ್ತ ನೆಲೆಸಿರುವಂತೆ ದೇವರ ವಾಕ್ಯ ಮತ್ತು ಸಂಸ್ಕಾರಗಳನ್ನು ನೆಲೆಸಿದ್ದಾರೆ. ಜಗದ್ಗುರು 6ನೇ ಪೌಲರು 1965ರಲ್ಲಿ ಪ್ರಕಟಿಸಿದ ವಿಶ್ವಾಸದ ಪರಮ ರಹಸ್ಯ ಎಂಬ ಪ್ರೇಷಿತ ಪತ್ರದಲ್ಲಿ ಪರಮಪ್ರಸಾದ ರಹಸ್ಯದ ಮೂಲಕ ಕಲ್ವಾರಿ ಬೆಟ್ಟದಲ್ಲಿ ನಡೆದ ಬಲಿ ಅರ್ಪಣೆಯನ್ನು ನಿರಂತರ ನೆನಪಿಸಿಕೊಳ್ಳುವಂತೆ ಮಾಡುತ್ತದೆ ಎಂದು ಜಗದ್ಗುರು 12ನೇ ಭಕ್ತಿನಾಥರು ಹೇಳುತ್ತಾರೆ. ಬಲಿಪೂಜೆ ಕ್ರೈಸ್ತರ ಅವಿಭಾಜ್ಯ ಅಂಗ ಮತ್ತು ಕೇಂದ್ರ ಬಿಂದು. ಕಾರಣ ಪ್ರಮುಖ ಸಂಸ್ಕಾರಗಳಾದ ದೃಢೀಕರಣ, ವಿವಾಹ, ಯಾಜಕಾಭಿಷೇಕ ಬಲಿಪೂಜೆಯಲ್ಲಿ ನೆರವೇರುವುದರಿಂದ ಎಂದು ಅಭಿಪ್ರಾಯವನ್ನು ವ್ಯಕ್ತಪಡಿಸುತ್ತಾರೆ. ಹಾಗಾಗಿ ಪ್ರತಿ ಬಲಿಪೂಜೆಯಲ್ಲಿ ದೇವರ ವಾಕ್ಯ ಮತ್ತು ಪರಮಪ್ರಸಾದದಲ್ಲಿ ಕ್ರಿಸ್ತರ ಪ್ರಸನ್ನತೆಯನ್ನು ಗುರುತಿಸಿ ನಮ್ಮ ಬದುಕಿಗೆ ಶಕ್ತಿ, ಚೈತನ್ಯ, ಆತ್ಮವಿಶ್ವಾಸವನ್ನು, ಹೊಸ ಅರ್ಥವನ್ನು ನಾವು ಪಡೆಯಬೇಕಿದೆ. ಕ್ಲೋಫ ಮತ್ತು ಆತನ ಹೆಂಡತಿ ಭಾರವಾದ ಹೃದಯದೊಂದಿಗೆ ನಿಧಾನ ಹೆಜ್ಜೆ ಇಡುತ್ತಾ ಎಮ್ಮಾವುಸ್ ಗ್ರಾಮಕ್ಕೆ ಬಂದರು.
ಆದರೆ ಯಾವಾಗ ದೇವರ ಅನುಭವ ಆಗುತ್ತೋ, ರೊಟ್ಟಿ ಮುರಿವಿಕೆಯಲ್ಲಿ ಪ್ರಭುವನ್ನು ಕಾಣುತ್ತಾರೋ, ಅದೇ ರಾತ್ರಿ ಜೆರುಸಲೇಮಿಗೆ ಅವರ ಸಂತೋಷದಿಂದ ತೆರಳುತ್ತಾರೆ. ನಾವು ಕೂಡ ಅವರಿಗಾದ ಅನುಭವವನ್ನು ಪ್ರತಿಯೊಂದು ಬಾರಿ ಬಲಿಪೂಜೆಯಲ್ಲಿ ಭಾಗವಹಿಸಬೇಕಾದ್ರೆ ನಾವು ಪಡೆದುಕೊಳ್ಳಬೇಕು ಪ್ರಿಯರೇ. ಅನೇಕರು ಇಂದು ನಮ್ಮಲ್ಲಿ ಭಾರವಾದ ಹೃದಯದಿಂದ, ಕಷ್ಟ, ನೋವು, ಅನಾರೋಗ್ಯದಿಂದ, ಕಳವಳ, ನಿರಾಶೆ, ಜಿಗುಪ್ಸೆಯಿಂದ, ಹೊಂಟಿತನದಿಂದ, ಮುಖ್ಯವಾಗಿ ಈ ದಿನಗಳಲ್ಲಿ ನಾವು ಕೊರೋನಾ ಭಯದಿಂದ ಜೀವನವನ್ನು ಮಾಡ್ತಾ ಇರ್ಬೋದು. ಆದರೆ ದೇವರ ವಾಕ್ಯ ಮತ್ತು ಬಲಿಪೂಜೆ ನಮ್ಮಲ್ಲಿ ಹೊಸತನ, ಚೈತನ್ಯವನ್ನು, ನವಸ್ಫೂರ್ತಿಯನ್ನು, ಶಕ್ತಿಯನ್ನು ತುಂಬಿ ನಮ್ಮ ಬದುಕನ್ನು ಮಾರ್ಪಡಿಸಬೇಕು. ಹಾಗಾಗಿ ಇಂದಿನ ಬಲಿಪೂಜೆಯಲ್ಲಿ ವಿಶೇಷವಾಗಿ ನಾವು ಪ್ರಾರ್ಥಿಸೋಣ. ಮುಖ್ಯವಾಗಿ ಕೊರೋನಾ ವೈರಸ್ ವಿರುದ್ಧ ಹೋರಾಡುತ್ತಿರುವವರಿಗಾಗಿ ಪ್ರಾರ್ಥಿಸೋಣ. ವೈದ್ಯರಾಗಿರ್ಬೋದು, ಪೊಲೀಸ್ ಸಿಬ್ಬಂದಿ ಆಗಿರ್ಬೋದು, ಇನ್ನು ಅನೇಕರು, ಎಲ್ಲರನ್ನ ಸ್ವಯಂ ಸೇವಕರು ಎಲ್ಲರನ್ನ ನೆನೆದು ಅವರಿಗಾಗಿ ಪ್ರಾರ್ಥಿಸೋಣ. ಈ ವೈರಸ್ಗೆ ತುತ್ತಾಗಿರುವವರಿಗಾಗಿಯೂ ಕೂಡ ಪ್ರಾರ್ಥಿಸೋಣ. ಭಗವಂತ ಇವರೆಲ್ಲರನ್ನ ಆರೋಗ್ಯವಾಗಿ ಇಡಲಿ, ಅವರಿಗೆ ಒಳ್ಳೆಯ ಶಕ್ತಿಯನ್ನು, ಚೈತನ್ಯವನ್ನು, ರೋಗದ ವಿರುದ್ಧ ಹೋರಾಡುವ ಆ ಶಕ್ತಿಯನ್ನು ಕೊಡಲಿ ಎಂದು ಪ್ರಾರ್ಥಿಸೋಣ. ಮತ್ತು ಅದೇ ರೀತಿ ಜೀವನದಲ್ಲಿ ಸೋಲು, ಹತಾಶೆ, ದುಃಖದಲ್ಲಿ ಮುಳುಗಿರುವವರಿಗಾಗಿಯೂ ಪ್ರಾರ್ಥಿಸೋಣ. ಜೀವನದಲ್ಲಿ ಎದುರಾಗುವ ಸವಾಲುಗಳನ್ನು ಆಶಾದಾಯಕ ಮನೋಭಾವದಿಂದ ಎದುರಿಸಲು ಬೇಕಾದ ಆಂತರಿಕ ಸ್ಥೈರ್ಯ, ಸ್ಥಿರತೆ ಭಗವಂತ ಅವರಿಗೆ ಕರುಣಿಸಲಿ. ಪ್ರಿಯರೇ, ಈ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಪ್ರತಿದಿನ ದೇವರ ವಾಕ್ಯವನ್ನು ಆಲಿಸುತ್ತಾ ಅದನ್ನು ಇತರರೊಂದಿಗೆ ಹಂಚಿಕೊಳ್ಳಲು ನಮಗೆ ನೆರವಾಗಿರಿ. ಧನ್ಯವಾದಗಳು.